ಸೊ ಈಗ ನಮ್ಮದು ಕಂದಾಯ ಇಲಾಖೆಯಲ್ಲಿ ಜಸ್ಟ್ ಅಪ್ಡೇಟ್ಸ್ ನಿಮಗೆಲ್ಲ ಗೊತ್ತಿರೋ ವಿಷಯಗಳೇ, ಹೊಸದು ಯಾವುದೂ ಇಲ್ಲ, ಎಲ್ಲ ಅಪ್ಡೇಟ್ ಅಷ್ಟೇ. ಯಾಕಂದರೆ ಆಗಾಗ ನಿಮಗೆ ಅಪ್ಡೇಟ್ ಕೊಡೋದು ನಾವು ವಾಡಿಕೆ ಮಾಡ್ಕೊಂಡು ಬಂದಿದ್ದೇವೆ. ನಾನು ನಿಮಗೆ ಹಿಂದೆ ಹೇಳಿದಾಗೆ ನಮ್ಮ ಸರ್ಕಾರ ಬಂದಾಗ ತಹಶೀಲ್ದಾರ್ ಕೋರ್ಟ್ಗಳಲ್ಲಿ ಸಮಯ ಮೀರಿರುವ ಕೇಸುಗಳು 10,774 ಇತ್ತು ನಾನು ಜವಾಬ್ದಾರಿ ತೆಗೆದುಕೊಂಡಾಗ. ಸಮಯ ಮೀರಿರುವಂಥ ಕೇಸು, ಅದಕ್ಕೇನಂತೀರಾ? ಅವಧಿ ಮೀರಿದಂತಹ ಕೇಸುಗಳು. ಸೊ 10,774 ಇದ್ದಿದ್ದು ಆಸ್ ಆಫ್ ಡೇಟು 369 ಇದೆ ಇವತ್ತು. ಹೇಳಿದ್ವಿ, ನಿಮ್ಗೂ ಹೇಳ್ಬೇಕಲ್ಲ. 3 ತಿಂಗಳು ತಹಶೀಲ್ದಾರ್ ಕೋರ್ಟ್ಗೆ ಲಿಮಿಟ್. ಹೌದು, ಮೇಂಟೈನ್ ಮಾಡಲೇಬೇಕು. ಈ 10,774 ಇತ್ತು ನಾನು ಜವಾಬ್ದಾರಿ ತಗೊಂಡಾಗ ಅವಧಿ ಮೀರಿದಂಥ ಕೇಸು. ಈಗ ನಾವು ಡ್ರೈವ್ ತಗೊಂಡ್ಮೇಲೆ ಈಗ 369ಕ್ಕೆ ಇಳಿದಿದೆ. 10,774 ಇದ್ದಿದ್ದು. ಅಲ್ಲಿಗೆ ಅವಧಿ ಮೀರಿದಂಥ ಕೇಸುಗಳು ತಹಶೀಲ್ದಾರ್ ಕೋರ್ಟಲ್ಲಿ ಸುಮಾರು 10,400 ಕೇಸು. ಔಟ್ ಆಫ್ 10,774ರಲ್ಲಿ 10,400 ಕೇಸು ಪೆಂಡಿಂಗ್ ಇದ್ದದ್ದನ್ನು, ಅವಧಿ ಮೀರಿ ಪೆಂಡಿಂಗ್ ಇದ್ದಂಥವುಗಳನ್ನು ವಿಲೆ ಮಾಡಿದ್ದೇವೆ. ಈಗ ಅಲ್ಲ, ಇದು ಎಲ್ಲಿ ರಿಸಲ್ಟ್ ಓರಿಯೆಂಟೆಡ್ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಇವರೆಲ್ಲ ವಾಪಸ್ ಬಂದು ಅಪೀಲ್ ಮಾಡಿದ್ರೆ ಗೊತ್ತಾಗಿದೆ. ಇದರಲ್ಲಿ ಅಪೀಲಿಗೆ ಬರ್ತಾ ಇರೋದು ಲೆಸ್ ದನ್ 10% ಇದೆ. ಬೇಜು ಅಂದ್ರೆ ನಿರ್ಲಕ್ಷ್ಯದಿಂದ ಇತ್ತು. ಹಿಂದೆ ಇದ್ದವ್ರು ಯಾರು ಕೇಳಲಿಲ್ಲ, ಯಾಕೆ ಇಟ್ಕೊಂಡು. ಸೊ ಇದು ಯಾಕೆ ಮುಖ್ಯ ಅಂತ ನೀವು ಕೇಳ್ಬೋದು. ಜನ ದಿನ ಬೆಳಿಗ್ಗೆ ಆದರೆ ತಾಲೂಕು ಆಫೀಸ್ಗೆ ಅಲಿಯೋದೇ ನಮ್ಮ ಉದ್ಯೋಗ ಆಗಿದೆ ಅಂತ ಯಾಕೆ ಹೇಳ್ತಾರೆ? ಬಿಕಾಸ್ ಕೇಸ್ ಪೆಂಡಿಂಗ್ ಇರೋದ್ರಿಂದ. ಗೌರ್ಮೆಂಟ್ ಅವ್ರಿಗೆ ಕೊಟ್ಟಿರೋದು 3 ತಿಂಗಳು ಮ್ಯಾಕ್ಸಿಮಮ್ ಗಡಿ. 3 ತಿಂಗಳು ಅಂದರೆ 90 ದಿನದಲ್ಲಿ ವಿಲೆ ಮಾಡಬೇಕು. ಇದು ವರ್ಷ ಆದರೂ ವಿಲೆ ಆಗಲ್ಲ. ಆವಾಗ ಜನ ಸುತ್ತೋದು, ಅಲಿಯೋದು ಅದರಿಂದನೇ ಆಗೋದು. ಸೊ ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ರು, ನಾವು ಅದನ್ನು ಡ್ರೈವ್ ಮೋಡಲ್ ತಗೊಂಡು ಅಂಥ ಕೇಸು ಹುಡುಕಿದ್ವಿ. 10,774 ಇತ್ತು. ಇವತ್ತು ಅಷ್ಟನ್ನು ವಿಲೆ ಮಾಡಿ ಬರೀ 369 ಕೇಸ್ ಉಳಿದಿದೆ. ಅದು ಕೂಡ 1 ವರ್ಷ, 2 ವರ್ಷ, 3 ವರ್ಷ, 5 ವರ್ಷ. ಬರ್ತೀನಿ ಈಗ. ನೆಕ್ಸ್ಟ್ AC ಕೋರ್ಟಲ್ಲಿ, AC ಕೋರ್ಟ್ಗೆ ಟೈಮ್ ಇರೋದು 6 ತಿಂಗಳು. AC ಕೋರ್ಟು 6 ತಿಂಗಳ ಒಳಗಡೆ ಒಂದು ಕೇಸು ತೀರ್ಮಾನ ಆಗಬೇಕು. 6 ತಿಂಗಳು ಮೀರಿದಂಥ ಕೇಸುಗಳು ನಾನು ಜವಾಬ್ದಾರಿ ತಗೊಂಡಾಗ 62,857 ಇತ್ತು. ಅವಧಿ ಮೀರಿದಂಥ ಕೇಸುಗಳು. ಇವತ್ತು ಅದರ ಪೈಕಿ 26,726 ಬ್ಯಾಲೆನ್ಸ್ ಇದೆ. ಸುಮಾರು 36,131 ಕೇಸು ಡಿಸ್ಪೋಸ್ ಮಾಡಿದ್ದೀವಿ ಕಳೆದ 1.25 ವರ್ಷದಲ್ಲಿ. ಈ 26,000 ಕೂಡ ನಾನು ಸೆಕ್ರೆಟರಿವರೆಗೆ ಹೇಳಿದ್ದೀನಿ, ಅದು ಏನು ಮಾಡ್ತೀರಿ ಗೊತ್ತಿಲ್ಲ, ಇನ್ನೂ ಒಂದು 6 ತಿಂಗಳಲ್ಲಿ ಇದನ್ನು ಕೂಡ ಖಾಲಿ ಮಾಡಿಸ್ಬೇಕು ಅಂತ ಇವತ್ತು ನಾನು ಎಲ್ಲ DC-ಗಳಿಗೆ, AC-ಗೆ ಇವತ್ತು ಸೂಚನೆ ಕೊಟ್ಟಿದ್ದೇನೆ. ಸೊ ಇದರಲ್ಲಿ ಇನ್ನೂ ಸ್ವಲ್ಪ ನಿಮಗೆ ಸೆಗ್ರಿಗೇಟ್ ಮಾಡಿ ಹೇಳೋದಾದರೆ, ಪ್ರಯಾರಿಟಿ ನಾವು ಯಾವುದು ಕೊಟ್ಟಿದ್ವಿ ಅಂದರೆ, ಈಗ ರಿಪೀಟ್ ಮಾಡ್ತೇನೆ, AC ಕೋರ್ಟ್ಗೆ ಸಮಯ ಇರೋದು 6 ತಿಂಗಳು. 5 ವರ್ಷಕ್ಕಿಂತ ಮೀರಿದಂಥ ಕೇಸು, 5 ವರ್ಷ ಅಂದರೆ 10-12 ವರ್ಷ ಆದರೂ ಕೂಡ ಪೆಂಡಿಂಗ್ ಇದ್ದವು. 5 ವರ್ಷಕ್ಕಿಂತ ಮೇಲ್ಪಟ್ಟು ವಿಲೆ ಆಗದೆ ಬಾಕಿ ಇದ್ದಂಥ ಕೇಸುಗಳು 32,787 ಇದ್ವು ನಮ್ಮ ಸರ್ಕಾರ ಬಂದಾಗ. AC ಕೋರ್ಟಲ್ಲಿ 32,787. ಇವತ್ತು ಅದು 6,602ಕ್ಕೆ ಇಳಿದಿದೆ. ಈ 32,787ರಲ್ಲಿ 26,185 ಡಿಸ್ಪೋಸ್ ಮಾಡಿದ್ದಾರೆ. ಸೊ ಫಸ್ಟ್ ಪ್ರಯಾರಿಟಿ ಇದಕ್ಕೆ ಕೊಟ್ಟಿದ್ವಿ. ಇನ್ನು ಬೇರೆಗೂ ಕೂಡ ಮಾಡ್ತಾ ಇದ್ದೀವಿ. ಎನಿವೆ, ಅವಧಿ ಮೀರಿದಂಥವು ಇವತ್ತಿಗೂ 62,000 ಇತ್ತು, ಈಗ 26,000ಕ್ಕೆ ಇಳಿಸಿದ್ದೇವೆ. ಆ 26,000ದಲ್ಲೂ ಕೂಡ ಇನ್ನೊಂದು 6 ತಿಂಗಳಲ್ಲಿ ಇದನ್ನು ಏನೇ ಮಾಡಿ ಅವಧಿ ಮೀರಿದಂಥ ಕೇಸುಗಳು ಇರಬಾರ್ದು ಅನ್ನೋ ಟಾರ್ಗೆಟ್ ಇಟ್ಕೊಂಡಿದ್ದೇವೆ. ತಹಶೀಲ್ದಾರ್ ಕೋರ್ಟ್ ಬಗ್ಗೆ ನಿಮ್ಗೆ ಇನ್ನೊಂದು ಪಾಯಿಂಟ್ ಹೇಳೋದು ಮರ್ತೋಯ್ತು. ತಹಶೀಲ್ದಾರ್ ಕೋರ್ಟಲ್ಲಿ ನಮ್ಮ ಸರ್ಕಾರ ಬಂದಾಗ ಒಂದು ಕೇಸು, ನಾನು ಆಗಲೇ ಹೇಳಿದೆ, ನೀವು ಕೇಳಿದ್ರಿ ಏನಿದೆ ಟೈಮ್ ಅಂತ, ಒಂದು ಕೇಸಿಗೆ 90 ದಿನ ಟೈಮ್. ಆದರೆ ಸರಾಸರಿ ಎಲ್ಲ ಕೇಸುಗಳು
ಸೇರಿಸಿ ತಿಂಗಳೊಳಗೆ ಆಗಿದ್ದು ಸೇರಿಸ್ಕೊಂಡ್ರೆ ಒಂದು ಕೇಸ್ ವಿಲೆ ಮಾಡೋಕ್ಕೆ ಸರಾಸರಿ 212 ದಿನ ತಗೊಳ್ತಾ ಇದ್ರು. ರೂಲ್ಸ್ ಅಲ್ಲಿ ಇರೋದು 3 ತಿಂಗಳು, ಆದ್ರೆ ಅವ್ರು ತಗೊಳ್ತಾ ಇದ್ದಿದ್ದು 7 ತಿಂಗಳಿಗಿಂತ ಮೇಲೆ. ಆವರೇಜ್ ಅಲ್ಲಿ 1 ತಿಂಗಳು ಸೇರ್ಕೊಂಡಿದೆ, 3 ವರ್ಷನೂ ಸೇರ್ಕೊಂಡಿದೆ. ಆವರೇಜ್ ಮಾಡಿದಾಗ ಪ್ರತಿ ಕೇಸ್ಗೂ 7 ತಿಂಗಳು ಆಗ್ತಾ ಇತ್ತು. ಇವತ್ತು ಈಗ ಒಂದು ಕೇಸು ಸರಾಸರಿ 67 ದಿನದಲ್ಲಿ ವಿಲೆ ಮಾಡ್ತಾ ಇದ್ದೇವೆ. ನಮಗೆ ಕಾನೂನಲ್ಲಿ ಅವಕಾಶ ಇರೋದು 90 ದಿನ, ಆದರೆ ನಾವು ವಿಲೆ ಮಾಡ್ತಾ ಇರೋದು 67 ದಿನದಲ್ಲಿ ವಿಲೆ ಮಾಡ್ತಾ ಇದ್ದೇವೆ. ಸೊ ಅಲ್ಲೂ ಕೂಡ ಇನ್ನೂ ಬ್ಯಾಲೆನ್ಸ್ ಇದೆ, ಆದರೆ ಅದನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈಗ ಇನ್ನೊಂದು ರಾಜ್ಯದಲ್ಲಿ ಮಹತ್ವಾಕಾಂಕ್ಷಿ ಯೋಜನೆ ನಾವು ಮಾಡ್ತಾ ಇರೋದು ತಮಗೆಲ್ಲ ಗೊತ್ತಿದೆ. ಡಿ ಸಿ ಕೋರ್ಟ್ದು ಹೇಳ್ಬಿಡ್ತೇನೆ. ನಾವು ಬಂದಾಗ ಒಟ್ಟು 9,947 1 ವರ್ಷಕ್ಕಿಂತ ಮೀರಿದಂಥ ಕೇಸ್ ಇತ್ತು. ಅದು ಈಗ 6,028ಕ್ಕೆ ಇಳಿದಿದೆ. ನಾನು ಡಿ ಸಿಗಳಿಗೆ ಹೇಳಿದ್ದೇನೆ, ಇದು ಇನ್ನೂ ಭಾಳ ಇಂಪ್ರೂವ್ ಆಗಬೇಕು. ಇದು ಇಷ್ಟೊತ್ತಿಗೆ 3,000ಕ್ಕೆ ಇಳಿಬೇಕಾಗಿತ್ತು ನಮ್ಮ ಟಾರ್ಗೆಟ್ ಪ್ರಕಾರ, ಆದರೆ 6,000 ಇದೆ. ಈಗ ನೆಕ್ಸ್ಟ್ 3 ತಿಂಗಳ ಒಳಗಡೆ ಇದು ಲೆಸ್ ದೆನ್ 3,000 ಆಗಬೇಕು. ಇದರಲ್ಲಿ ಏನಾಗಿದೆ, ಜಾಸ್ತಿ ಕೇಸಸ್ ಇರೋದು ಬೆಂಗಳೂರೇ, ಬೇರೆ ಎಲ್ಲೂ ಇಲ್ಲ. ಅದಕ್ಕೆ ನಾನು ಡಿ ಸಿಗಳ್ದು ಹೇಳಕ್ಕೆ ಹೋಗಲಿಲ್ಲ. ಇದಕ್ಕೂ 6 ತಿಂಗಳು. ಆದರೆ ಯಾಕೆ ನಾನು ಡಿ ಸಿಗಳ್ದು ಹೇಳಕ್ಕೆ ಹೋಗಲಿಲ್ಲ ಅಂದರೆ 31 ಜಿಲ್ಲೆಯಲ್ಲಿ ಈ 28 ಜಿಲ್ಲೆಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬೆಂಗಳೂರು ಮೈಸೂರು 1-2 ಕಡೆ ಮಾತ್ರ ಇರೋದ್ರಿಂದ ನಂಬರ್ ಜಾಸ್ತಿ ಕಾಣ್ತಾ ಇದೆ. ಅದಕ್ಕೋಸ್ಕರ ಅದು ನಾನು ಅದನ್ನು ಹೇಳಿದರೆ ಸುಮ್ಮನೆ ಅದು ಡಿ ಸಿಗಳ ಮೇಲೆ ತಪ್ಪು ಕಾಣುತ್ತೆ. ಅದು ಆ್ಯಕ್ಚುಲಿ ಫ್ಯಾಕ್ಟ್ ಅಲ್ಲ. 1-2 ಜಿಲ್ಲೆ, ಬೆಂಗಳೂರಲ್ಲಿ ಏನಾಯಿತು, ನಾನು ಬಂದಾಗ 6,000 ಕೇಸ್ ಇತ್ತು, ಈಗ ಅಲ್ಲೂ 3,000ಕ್ಕೆ ಇಳಿಸಿದ್ದೀವಿ. ಬಟ್ ಬೆಂಗಳೂರು ಒಂದರಿಂದಾನೇ ಎಲ್ಲ ಡಿ ಸಿ, ಸ್ಪೆಷಲ್ ಡಿ ಸಿ 2 ಕೋರ್ಟ್ ಸೇರಿಸಿದ್ರೆ 5,000 ಕೇಸ್ ಇಲ್ಲೇ ಪೆಂಡಿಂಗ್ ಇದೆ. ರಾಜ್ಯದಲ್ಲಿ 6,000 ಪೆಂಡಿಂಗ್ ಇದ್ರೆ 5,000 ಬೆಂಗಳೂರು ಒಂದರಲ್ಲಿದೆ. ಅಲ್ಲೂ ಕೂಡ ವಿಲೆ ಮಾಡ್ತಾ ಇದ್ದೀವಿ. ಬಟ್ ಡಿ ಸಿ ಕೋರ್ಟಲ್ಲಿ ಸ್ವಲ್ಪ ನಾವು ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. ಇದೆ. ಸೊ ಈಗ ನೆಕ್ಸ್ಟು ತಮಗೆ ಇನ್ನೂ ಒಂದೇ ಒಂದು ವಿಷಯ ಅಪ್ಡೇಟ್ ಮಾಡಿಬಿಟ್ಟು ಲಾಸ್ಟ್ ಅದಾದಮೇಲೆ ಇನ್ನೊಂದು ವಿಷಯ. ಈಗ ನಾವು ದರಖಾಸ್ತು ಪೋಡಿ ಅಭಿಯಾನವನ್ನು ಆರಂಭ ಮಾಡಿದ್ದೇವೆ. ನಿಮಗೆ ಗೊತ್ತಿರೋ ಹಾಗೆ 50, 30, 60 ವರ್ಷ ಹಿಂದೆ ಸಾಗುವಳಿದಾರರಿಗೆ ಮಂಜೂರಾಗಿರುವಂಥ ಸರ್ಕಾರಿ ಜಾಗ ಇವತ್ತವರೆಗೂ ಕೂಡ ಅವ್ರಿಗೆ ಪೋಡಿ ಆಗಿರಲಿಲ್ಲ. ಈಗ ದರಖಾಸ್ತು ಪೋಡಿ ಅಭಿಯಾನವನ್ನು ನಾವು ಆರಂಭ ಮಾಡಿದ್ದೇವೆ. ಸೊ ಆರಂಭ ಮಾಡಿದ ಮೇಲೆ ಈಗ ನಾವು ಇಲ್ಲಿವರೆಗೂ ಕೂಡ ಸುಮಾರು 26,000 ಜಮೀನುಗಳನ್ನು ಸರ್ವೆಗೆ ನಾವೀಗ ಟೇಕಪ್ ಮಾಡಿದ್ದೇವೆ. ಕಳೆದ 1.5 ತಿಂಗಳು ಅಭಿಯಾನ ಆರಂಭ ಆಗಿ ತಮ್ಗೆ ಹೇಳಿದ್ದೆ ಡಿಸೆಂಬರ್ 1st ವೀಕಿಂದ ಅಭಿಯಾನ ಆರಂಭ ಮಾಡಿದ್ದೇವೆ ಅಂತ. ಸೊ ಈಗ ಡಿಸೆಂಬರ್ 1st ವೀಕಲ್ಲಿ ಆರಂಭ ಆಗಿದ್ದು ಇಲ್ಲಿವರೆಗೂ ಕೂಡ 26,000 ಮಂಜೂರಿದಾರರದ್ದು ಜಮೀನುಗಳನ್ನು ನಾವು ಸರ್ವೆಗೆ ಪುಷ್ ಮಾಡಿದ್ದೇವೆ. ಒಂದು 5,000 ಜನಕ್ಕೆ ಈಗಾಗಲೇ ಸರ್ವೆ ಮುಗಿಸಿದ್ದೇವೆ. 1 to 5 ಆಗೋಗಿದೆ. 1 to 5 ಆಗೋಗಿ ಸರ್ವೆಗೆ ನಾವು ಡೈರೆಕ್ಷನ್ ಕೊಟ್ಟಿರೋದೇ 26,000 ಕೇಸ್ ಇದೆ. 1 to 5 ಆದ್ಮೇಲೆ ಆಯ್ತು, ನೀವು ಕೇಳಿದ್ದಕ್ಕೋಸ್ಕರ ಹೇಳ್ಬಿಡ್ತೇನೆ. 1 to 5 ಆಗಿರೋದು ಸುಮಾರು 27,449 ನಂಬರು 1 to 5 ಆಗೋಗಿದೆ. ಅದರಲ್ಲಿ ಗ್ರಾಂಟೀಸು ಏನಿಲ್ಲ ಅಂದರೂ ಒಂದು 50,000ಕ್ಕಿಂತ ಹೆಚ್ಚು ಗ್ರಾಂಟೀಸ್ ಇರ್ತಾರೆ. 50,000 ಜನಕ್ಕೆ 1 to 5 ಆಗಿದೆ. ಅದರಲ್ಲಿ ನಾವು ಸರ್ವೆಗೆ ಟೇಕಪ್ ಮಾಡಿರೋದು 26,000 ಜಮೀನುಗಳನ್ನು ಸರ್ವೆಗೆ ಟೇಕಪ್ ಮಾಡಿದ್ದೇವೆ. ಅದರಲ್ಲಿ 26,000 ಗ್ರಾಂಟೀಸು, 26,000 ಎಕ್ಸ್ಟೆಂಟ್ ನನ್ನ ಹತ್ರ ಈಗ ತಕ್ಷಣಕ್ಕಿಲ್ಲ, ಇದೆ ನನ್ನ ಹತ್ರ. ಬಟ್ ಅದೆಲ್ಲ ಡಿಜಿಟಲ್ ಇದೆ, ನಮ್ದೆಲ್ಲ ಆನ್ಲೈನ್. ಒಂದು ಬಟನ್ ಒತ್ತಿದ್ರೆ ಗೊತ್ತಾಗುತ್ತೆ, ಬಟ್ ಇಲ್ಲಿ ತಂದಿಲ್ಲ ಅಷ್ಟೇ. ಸೊ ಇದರಲ್ಲಿ 5,000 ಜನಕ್ಕೆ ಈಗಾಗಲೇ ಪೋಡಿ ದುರಸ್ತು ಕಂಪ್ಲೀಟ್ ಮಾಡಿದೆ. ಅವರಿಗೆ ಹೊಸ ಸರ್ವೆ ನಂಬರ್ ಕ್ರಿಯೇಟ್ ಮಾಡಿ ಹೊಸ RTC ಮಾಡಿದೆ. RTC ಜನರೇಟ್ ಮಾಡಿದ್ದೇವೆ. ಸೊ ನೀವು ಕೇಳ್ಬೋದು ಏನಿದು ಮಹಾ ಅಂತ. ಕಳೆದ 3 ವರ್ಷ, ಡಿಸೆಂಬರ್ಗೆ ಮೊದಲು 3 ವರ್ಷ ನೋಡಿದ್ರೆ 3 ವರ್ಷದಲ್ಲಿ ಆಗಿರೋದು 5,000. ಡಿಸೆಂಬರ್ ಇಂದ ಜನವರಿ 20ಕ್ಕೆ 5,000 ಮಾಡಿದ್ದೇವೆ.
ಆಗ ಎಲ್ಲ ಸಿಂಗಲ್ ಅಪ್ಲಿಕೇಶನ್ ಕೊಟ್ಟವ್ರದ್ದು ಮಾತ್ರ ಮಾಡ್ತಾ ಇದ್ವಿ. ಈಗ ನಾವೇ ಹೋಗಿ ಇದನ್ನ ಅಭಿಯಾನದ ಮಾದರಿಯಲ್ಲಿ ಮಾಡ್ತಾ ಇದ್ದೇವೆ. ಇದರಲ್ಲಿ ಟಾರ್ಗೆಟ್ ನಮ್ದು ಜಾಸ್ತಿ ಇದೆ. ಮಾಡಕ್ ಹೋದ್ರೆ ಇದೆಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ ಒಂದು 5-7 ಲಕ್ಷ ಕುಟುಂಬಗಳದ್ದು ನಾವು ಮಾಡಬೇಕಾಗತ್ತೆ. 5-7 ಲಕ್ಷ ಕುಟುಂಬದ್ದು ಮಾಡಬೇಕಾಗತ್ತೆ. ಈಗ ಆಲ್ರೆಡಿ ಕೆಲವು ಜಿಲ್ಲೆಗಳು ಆಲ್ರೆಡಿ ಈಗ ಬ್ಯಾಂಗ್ಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 1236 ಮಾಡಿದ್ದಾರೆ ಒಂದು ತಿಂಗಳಲ್ಲಿ, 1.5 ತಿಂಗಳಲ್ಲಿ. ಸೊ ಆ ಥರ ಎಲ್ಲ ಕಡೆನೂ ಕೂಡ ಈಗ ಇದನ್ನ ಡ್ರೈವ್ ಮಾಡ್ತಾ ಇದ್ದೇವೆ. ಇವೆಲ್ಲ ಜನಕ್ಕೆ ಮಂಜೂರಾಗಿ 20, 30, 40, 50, 65 ವರ್ಷ ಆಗಿದೆ. ಇವತ್ತುವರೆಗೂ ಇವು ದುರಸ್ತ ಆಗಿರಲಿಲ್ಲ. ಅವ್ರಿಗೆ ಇವತ್ತು ದುರಸ್ತ್ ಮಾಡಿಕೊಡುವಂಥ ಕೆಲಸವನ್ನು. ಹೌದು, ಇವ್ರದ್ದೇ ಕ್ಲಿಯರ್. ಇವ್ರ ಹೆಸರಿಗೆ RTC ಬಂದ್ಬಿಡುತ್ತೆ, ಇವ್ರ ಹೆಸರಿಗೆ ಸ್ಕೆಚ್ ಬರುತ್ತೆ, ಇವ್ರದೇ ಸಪ್ರೇಟ್ ಪಾಣಿ ಗಿಣಿ ಎಲ್ಲ ಸಪ್ರೇಟ್ ಆಗ್ಬಿಡುತ್ತೆ. ಅಲ್ಲಿಗೆ 100% ಅವರ ಮಾಲೀಕತ್ವ ಗ್ಯಾರಂಟಿ. ಸೊ ಅದಕ್ಕೆ ಇದಕ್ಕೆ ನನ್ನ ಭೂಮಿ ಅಂತ, ನಿಮ್ಮ ಜಮೀನಿಗೊಂದು ಮಾಲೀಕತ್ವದ ಗ್ಯಾರಂಟಿ. ಗ್ರಾಂಟ್ ಆಗಿದೆ, ಅವ್ರಿಗೆ ಗ್ರಾಂಟ್ ಸರ್ಟಿಫಿಕೇಟ್ ಇದೆ, ಆದ್ರೆ ಇವತ್ತುವರೆಗೂ ಅವ್ರ ಹೆಸರಿಗೆ ಸಪರೇಟ್ ಆಗಿ RTC ಬಂದಿಲ್ಲ, ಸರ್ವೆ ಆಗಿಲ್ಲ, ಪೋಡಿ ಆಗಿಲ್ಲ. ಈಗ ಮಾರಾಟ ಮಾಡ್ಕೋಬಹುದು. ಇದಾದ್ಮೇಲೆ ಅವ್ರಿಗೆ ಸಂಪೂರ್ಣ ಹಕ್ಕು ಈಗ ಸಿಗುತ್ತೆ. ಹೌದು 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 ಹೌದು. ಮಂಜೂರಾತಿ ಒಂದೇ ಅಲ್ಲ, ಫೀಲ್ಡ್ ಅಲ್ಲಿ ಹೋಗಿ ನೋಡ್ತೀವಿ. ಅಲ್ಲ, ಅಲ್ಲಿ ಪೊಸಿಷನ್ ಕಮ್ಮಿ ಇದ್ರೆ ಎಷ್ಟಿದ್ರೆ ಅಷ್ಟು ಮಾಡ್ಕೊಡ್ತೀವಿ. ಇದೆ ಸಿಗುತ್ತೆ. ಒಟ್ಟು ಎಕ್ಸ್ಟೆಂಟ್ ಎಷ್ಟು ಅಂತ ಬೇಕಾದ್ರೆ ಸಿಗುತ್ತೆ. ಈಗ ತಕ್ಷಣ ನಾನು